ಡಿಕೆಗೆ ಪರೋಕ್ಷವಾಗಿ ಗುಮ್ಮಿದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ದೇವರು ಸರ್ವಾಂತರ್ಯಾಮಿಯಾಗಿರ್ತಾನೆ, ನಮ್ಮ ಪ್ರತಿ ನಡವಳಿಕೆ ದೇವರು ಗಮನಿಸ್ತಾ ಇರ್ತಾನೆ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಟಾಂಗ್ ಏನಾದರೂ ಕೊಟ್ರಾ, ಪರೋಕ್ಷವಾಗಿ ಟಾಂಗ್ ಕೊಟ್ರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ನನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ದೇವಾಲಯಗಳಿಗೆ ಸುತ್ತಾ ಇದ್ದಾರೆ. ಈ ಒಂದು ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಅದು ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಏನಾದರೂ ಕೊಟ್ರಾ ಅನ್ನುವಂಥದ್ದು ಕೂಡ ಒಂದು ಕಡೆ ನಾವು ನೋಡಬೇಕಾಗುತ್ತೆ. ಶುದ್ಧವಾದ ಭಕ್ತಿ ಮಾನವೀಯತೆಗೆ ಮಾತ್ರ ದೇವರು ಒಲಿಯೋದು, ಸಮಾಜದಲ್ಲಿ ಬೇರೆಯವರನ್ನು ಪ್ರೀತಿಸುವಂತಹ ಗುಣವನ್ನು ನಾವು ಬೆಳೆಸ್ಕೋಬೇಕು ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸಾಮಾಜಿಕ ವ್ಯವಸ್ಥೆ ಹೊಂದಾಣಿಕೆ ಆಗುವಂತಹ ಸಂವಿಧಾನ ಇದೆ, ಹೇಗಿರಬೇಕು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪು ಅವರು ಹೇಳಿದ್ದಾರೆ. ಆ ರೀತಿ ನಾವು ಬದುಕಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರದ ಆಶಯವೂ ಕೂಡ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಡಿಕೆ ಟೆಂಪಲ್ ರನ್ ಮಾಡ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಪರೋಕ್ಷವಾಗಿ ಏನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರಾ ಅಥವಾ ಟಾಂಗನ್ನು ಕೊಡ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ದೇವಾಲಯಗಳನ್ನು ಒಂದಾದ ಮೇಲೆ ಒಂದು ಅಂತೇಳಿ ಸುತ್ತಾ ಇದ್ದಾರೆ, ದೇವರ ಮೊರೆ ಹೋಗ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಥವಾ ಪರೋಕ್ಷವಾಗಿ ಏನಾದರೂ ಟಾಂಗ್ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ರಾಜಕಾರಣದಲ್ಲಿ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ, ಸಾಕಷ್ಟು ಗೊಂದಲಗಳು ಚರ್ಚೆಗಳು ಎಲ್ಲವೂ ಕೂಡ ಇದ್ದಾವೆ. ಸೊ ಹೀಗಿರಬೇಕಾದ್ರೆ ರಾಣಿಬೆನ್ನೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಣಿಬೆನ್ನೂರು ತಾಲೂಕಿನ ನಿಟ್ಟೂರು ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದ ಸುವರ್ಣ ಮಹೋತ್ಸವ ಮತ್ತು ಸಮಾರಂಭವನ್ನು ಭಾನುವಾರ ಡೊಳ್ಳು ಬಾರಿಸುವ ಮೂಲಕ ಚಾಲನೆಯನ್ನು ನೀಡುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಸಮಾಜದಲ್ಲಿ ಬೇರೆಯವರನ್ನು ನಾವು ಪ್ರೀತಿಸುವಂತಹ ಗುಣವನ್ನು ಬೆಳೆಸಿಕೊಳ್ಬೇಕು ಮತ್ತು ನಮ್ಮ ದೇಶದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೊಂದಾಣಿಕೆಯನ್ನು ನೀಡಿದ್ದಾರೆ, ಅದನ್ನೆಲ್ಲ ನಾವು ಗೌರವಿಸಬೇಕು. ನಮ್ಮ ನಾಡು ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ಅಂತೇಳಿ ಈಗಾಗಲೇ ಕುವೆಂಪು ಅವರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಟ್ಟೂರು ಗ್ರಾಮದಲ್ಲಿ ಕುರುಬ ಸಮಾಜದ 13 ಕುಟುಂಬಗಳಿದ್ದರೂ ಎಲ್ಲ ಸಮಾಜದವರು ಒಗ್ಗೂಡಿ ದೇವಸ್ಥಾನದ ಸುವರ್ಣ ಮಾದರಿಯಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಈಗಾಗಲೇ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ, ಸಾಕಷ್ಟು ಗೊಂದಲಗಳು ಚರ್ಚೆಗಳು ಎಲ್ಲವೂ ಕೂಡ ಇದೆ. ಈ ಹೊತ್ತಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಸಾಕಷ್ಟು ದೇವಾಲಯಗಳಿಗೆ ಸುತ್ತಾ ಇದ್ದಾರೆ, ದೇವರ ಮೊರೆಯನ್ನು ಹೋಗಿದ್ದಾರೆ. ಈಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಣಿಬೆನ್ನೂರಿನಲ್ಲಿ ಅಂದರೆ ಬೀರಲಿಂಗೇಶ್ವರ ದೇವಸ್ಥಾನದ ಸುವರ್ಣ ಮಹೋತ್ಸವ ಆ ಒಂದು ಸಮಾರಂಭದಲ್ಲಿ ಚಾಲನೆ ನೀಡಿದ ನಂತರ ಮಾತನಾಡಿದ್ದಾರೆ. ಅವರು ಕೊಟ್ಟಿರುವಂತಹ ಒಂದಿಷ್ಟು ಹೇಳಿಕೆಗಳು ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗನ್ನು ನೀಡಿದ್ವಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಯಾಕಂದರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲ ದೇವಸ್ಥಾನಗಳಿಗೆ ಒಂದಾದ ಮೇಲೆ ಒಂದು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ನೀಡಿದಂತಹ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಮತ್ತು ಪ್ರಶ್ನೆಗಳು ಸಹಿತ ಇಲ್ಲಿ ಮೂಡುತ್ತೆ. ಯಾಕಂದರೆ ಸದ್ಯದ ಮಟ್ಟಿಗೆ ರಾಜಕೀಯದಲ್ಲಿ ಸಾಕಷ್ಟು ಗೊಂದಲಗಳಿವೆ. ಅದು ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು ಅಥವಾ ಸಚಿವ ಸಂಪುಟ ಪುನರಚನೆಯ ವಿಚಾರವಾಗಿರ್ಬೋದು ಮತ್ತು ದಾವಣಗೆರೆ ದಂಗಲ ವಿಚಾರದಲ್ಲಿ ಆದಂತಹ ಗೊಂದಲಗಳು ಮತ್ತು ಸಾಕಷ್ಟು ಚರ್ಚೆಗಳು ಎಲ್ಲವೂ ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈಗಿರಬೇಕಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ದೇವಾಲಯಗಳನ್ನು ಸುತ್ತಾ ಇದ್ದಾರೆ. ಸೊ ಆ ಒಂದು ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಪರೋಕ್ಷವಾಗಿ ಏನಾದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ರಾ ಅನ್ನುವಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ನಿನ್ನೆ ದಿನ ಈಗಾಗಲೇ ರಾಣಿಬೆನ್ನೂರು ತಾಲೂಕಿನಲ್ಲಿ ನಿಟ್ಟೂರು ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದ ಸುವರ್ಣ ಮಹೋತ್ಸವ ಮತ್ತು ಆ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಅದಕ್ಕೆ ಚಾಲನೆಯೊಂದನ್ನು ನೀಡುತ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಸಾಕಷ್ಟು ಶಾಸಕರು ಸಚಿವರು ಆ ಒಂದು ಸ್ಥಳೀಯ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಭಾಗವಹಿಸಿರ್ತಾರೆ ಆ ಒಂದು ಚಾಲನೆಯಲ್ಲಿ. ಸೊ ಹೀಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮದವರೊಂದಿಗೆ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಹೇಳಿರ್ತಾರೆ. ಆ ಒಂದು ಹೇಳಿಕೆಗಳು ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ನೀಡ್ತಾ ಇದ್ದೇನಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಹಾಗಾದರೆ ಏನು ಹೇಳಿಕೆ ಒಂದನ್ನು ಕೊಟ್ಟಿದ್ರು ಅವರು? ನಮ್ಮ ಪ್ರತಿ ನಡವಳಿಕೆಗಳು ಕೂಡ ದೇವರು ಗಮನಿಸ್ತಾ ಇರ್ತಾರೆ, ನಮ್ಮ ನಡವಳಿಕೆಯನ್ನು ನಿತ್ಯವೂ ಕೂಡ ದೇವರು ಗಮನಿಸ್ತಾರೆ. ಶುದ್ಧವಾದಂತಹ ಭಕ್ತಿ ಇರಬೇಕು, ಮಾನವೀಯತೆಗೆ ಮಾತ್ರ
ದೇವರು ಒಲಿಯೋದು. ಶುದ್ಧವಾದಂತಹ ಭಕ್ತಿ ಇದ್ದಂತಹ ವ್ಯಕ್ತಿಗಳಿಗೆ ಮಾತ್ರ ದೇವರು ಒಲಿತಾರೆ, ಎಲ್ಲರಿಗೂ ಕೂಡ ದೇವರು ಒಲಿಯೋದಿಲ್ಲ. ಸಮಾಜದಲ್ಲಿ ಬೇರೆಯವರನ್ನು ಪ್ರೀತಿಸುವಂತಹ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಅದ್ರ ಜೊತೆಗೆ ಈಗಾಗಲೇ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಾಣಿಕೆಯಾಗುವಂತಹ ಸಂವಿಧಾನ ಇದೆ, ಇದನ್ನೆಲ್ಲ ನಾವು ಗೌರವಿಸಬೇಕು. ಮತ್ತು ದೇವರು ಎಲ್ಲರಿಗೂ ಕೂಡ ಒಲಿಯೋದಿಲ್ಲ, ಶುದ್ಧವಾದಂತಹ ಭಕ್ತಿ ಇರಬೇಕು ಅಂತೇಳಿ CM ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳು ಪರೋಕ್ಷವಾಗಿ CM DK ಶಿವಕುಮಾರ್ ಅವರಿಗೆ ಟಾಂಗನ್ನು ನೀಡ್ತಾ ಇದ್ದಾನ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಕುವೆಂಪು ಅವರು ಹೇಳಿದರು, ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು ನಮ್ಮ ನಾಡು ಅಂತೇಳಿ. ಇದನ್ನು ಸಹಿತ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ.